ಸಂದೇಶವನ್ನು ಸ್ವೀಕರಿಸುವ ಸ್ಥಿತಿಯಲ್ಲಿ ಯಾರೂ ಇಲ್ಲ ಇವತ್ತು ಜೀವಂತ ಸಂದೇಶಕ್ಕಿಂತ ಹೆಚ್ಚು ಮೊಬೈಲ್ ಸಂದೇಶಕ್ಕೆ ಎಲ್ಲರೂ ಸಹ ದಾಸರಾಗಿರುವಾಗ ಈ ಸಂದೇಶದಿಂದ ಎಷ್ಟು ಪ್ರಯೋಜನ ಇದೆ ಅನ್ನೋದು ಸಹ ಒಂದು ಪ್ರಶ್ನೆಯಾಗಿದೆ. ಆದರೆ ಕೃಷಿಯನ್ನು ಆಸಕ್ತಿ ಇಲ್ಲ ಮತ್ತು ನಾನು ತಿಳಿಬೇಕಾಗಿಲ್ಲ ಅಂತ ಹೇಳಲಿಕ್ಕೆ ಅಧಿಕಾರನೇ ಇಲ್ಲ. ಯಾಕೆಂದರೆ ನಮಗೆ ಊಟ ಮಾಡದೆ ಬದುಕಕ್ಕೆ ಸಾಧ್ಯ ಇಲ್ಲ. ತಿನ್ನಬೇಕು ಅಂದರೆ, ತಿನ್ನುವ ಅಧಿಕಾರ ಬೇಕು ಅಂದರೆ ಬೆಳೆಸುವ ಜವಾಬ್ದಾರಿ ಬೇಡವಾ? ಅಧಿಕಾರ ಮತ್ತು ಜವಾಬ್ದಾರಿ ಅದು ಒಂದನ್ನು ಒಂದು ಬಿಟ್ಟಿರೋದಕ್ಕೆ ಸಾಧ್ಯವೇ ಇಲ್ಲ. ಕೃಷಿ ಪರಿಸ್ಥಿತಿ ಏನಿದೆ ನಮಗಂತೂ ಗೊತ್ತಿದೆ. ಅದು ಅಜ್ಞಾನದಿಂದ ಇರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಸಾಕಷ್ಟು ಇವತ್ತು ಕೃಷಿ ಬಿಟ್ಟು ಸಿಟಿ ಕಡೆ ಬರ್ತಾ ಇದ್ದಾರೆ. ಕಾರಣ ಏನೇ ಇರಬಹುದು. ಅದರ ಹೊರತಾಗಿ ನಾವು ಯೋಚನೆ ಮಾಡಿದಾಗ ಸಾಕಷ್ಟು ತರುಣರು ಕೂಡ ಇವತ್ತು ಕೃಷಿ ಕಡೆ ಒಲವು ತೋರ್ತಾ ಇದ್ದಾರೆ. ಅವರಿಗೆ ಏನಾದರೂ ನೀವು ಸಂದೇಶ ಕೊಡಿ. ಇದಕ್ಕೆ ನಾನು ಒಂದು ಜಾಣ್ಮೆಯ ಉತ್ತರವನ್ನು ಯಾವಾಗಲೂ ಸಹ ಕೊಡ್ಲಿಕ್ಕೆ ಬಯಸ್ತೀನಿ. ಏನು ಅಂದರೆ, ಹಿರಿಯರಿಂದ ಕಿರಿಯರಿಗೆ ಸಂದೇಶವನ್ನು, ಗುರುಗಳಿಂದ ಋಷಿಗಳಿಂದ ಸಂದೇಶವನ್ನು ಪಡೆದು ಅವರ ಆಶೀರ್ವಾದವನ್ನು ಪಡೆದು ಮತ್ತೆ ಮುಂದುವರಿಯುವಂಥದ್ದು ನಮ್ಮ ಪರಂಪರೆಯ ಒಂದು ವೈಚಾರಿಕ ಸಿದ್ಧತೆ ಆಗಿತ್ತು. ಆದರೆ ಹಿರಿಯರನ್ನು ದೂರೀಕರಿಸಿ, ಪ್ರಾಚೀನ ವಿಚಾರಗಳನ್ನು ದೂರೀಕರಿಸಿ, ಬದುಕುವುದೇ ಜೀವನದ ಭವ್ಯತೆ ಅಂತ ಹೇಳಿ ತಿಳಿದ ಒಂದು ಸಮಾಜಕ್ಕೆ ನಾನು ಒಬ್ಬ ಹಿರಿಯನಾಗಿ ಸಂದೇಶ ಕೊಡುವುದೇನಿದೆ? ಸಂದೇಶವನ್ನು ಸ್ವೀಕರಿಸುವ ಸ್ಥಿತಿಯಲ್ಲಿ ಯಾರೂ ಇಲ್ಲ ಇವತ್ತು ಜೀವಂತ ಸಂದೇಶಕ್ಕಿಂತ ಹೆಚ್ಚು ಮೊಬೈಲ್ ಸಂದೇಶಕ್ಕೆ ಎಲ್ಲರೂ ಸಹ ದಾಸರಾಗಿರುವಾಗ ಈ ಸಂದೇಶದಿಂದ ಎಷ್ಟು ಪ್ರಯೋಜನ ಇದೆ ಅನ್ನೋದು ಸಹ ಒಂದು ಪ್ರಶ್ನೆಯಾಗಿದೆ. ಆದರೆ ಈ ಸಂದೇಶವನ್ನು ನೀವು ಮೊಬೈಲ್ನ ಮೂಲಕವೇ ಕೊಡುವುದರಿಂದ ಭವಿಷ್ಯದ ಸಂದೇಶ ಕೊಡ್ಬೋದೇನೋ. ಸಂದೇಶ ಯಾರೋ ಕೇಳದೇ ಇರೋರಿಗಲ್ಲ, ಯಾರೋ ಈಗ ಕೃಷಿಗೆ ಬರ್ಬೇಕು ಅಂತ ಅದಕ್ಕೆ ಏನೋ ಕಾಡು ಕೃಷಿ ನೋಡೋದು ಅಥವಾ ಆತರ ನೋಡಿ ಒಂದು ಆಸಕ್ತಿ ಬಂದಿರುತ್ತೆ. ಆತರ ಬರೋರಿಗೆ ಒಂದು ಸಣ್ಣ ಪುಟ್ಟ ಟಿಪ್ಸ್ ಅಂತ ಅನ್ಬೋದು. ಆ ಕುರಿತು ಒಂದು ಮಹತ್ವದ ಮಾತಿದೆ. ಏನಂದ್ರೆ, ಯಾವುದು ಏಕಕಾಲಕ್ಕೆ ಅತ್ಯಂತ ಮೌಲ್ಯಯುತವೂ ಮತ್ತು ಅತ್ಯಂತ ಮೌಲ್ಯಹೀನವೂ ಆದಂಥದ್ದು ಅಂತ. ಅಂದರೆ, ಕೇಳಿದರೆ ಕೊಡುವ ಸಂದೇಶ ಅಥವಾ ಸಲಹೆ ಅತ್ಯಂತ ಮೌಲ್ಯಯುತವಾದದ್ದು, ಕೇಳದೇ ಇದ್ದಾಗ ಕೊಡುವಂಥದ್ದು ಅತ್ಯಂತ ಅಪಮೌಲ್ಯದ ಅಂತ. ಹೀಗೆ ಇದು ತಮಾಷೆಗೆ ಹೇಳಿದ್ದು. ಸಂದೇಶ ಏನು ಅಂದರೆ, ಸಾಕಷ್ಟು ಕಷ್ಟ ನಷ್ಟಗಳ ಅನಂತರವೂ ಸಹ ಅಥವಾ ಸುಖ ಸೌಲಭ್ಯಗಳ ಅನಂತರವೂ ನಾವು ಎಲ್ಲಿಗೆ ಹೋದರೂ ಮತ್ತೆ ಮರಳಿ ಮನೆಗೆ ಬರುವುದು, ಮಣ್ಣಿಗೆ ಬರುವುದು ಯಾವತ್ತಿಗಾದರೂ ಅನಿವಾರ್ಯ. ಕೃಷಿಯ ಹೊರತಾಗಿ ಜೀವನ ಒಂದು ಇದೆ ಅನ್ನುವಂಥ ಇವತ್ತಿನ ಪರಿಕಲ್ಪನೆ ಇದೆಯಲ್ಲ, ಅದು ಸಾಯಲಿಕ್ಕೇ ಬೇಕು ಯಾವತ್ತಿಗಾದರೂ. ಸಾಯುವಾಗ ಹೊಸ ಹುಟ್ಟಲಿಕ್ಕೆ ಒಂದಷ್ಟು ಬೀಜ ಬೇಕು. ಬೀಜ ಇದ್ದರೆ 10 ವರ್ಷದ ಬರಗಾಲ ನಂತರವೂ ಸಹ ಮತ್ತೆ ಕೃಷಿ ಮಾಡಿ ಜೀವನ ಮಾಡಬಹುದು. ಹಾಗೆ ವಿಚಾರದ ಬೀಜ ಮತ್ತು ಹುಟ್ಟುವ ಬೀಜ ಎರಡೂ ಸಹ ರಕ್ಷಣೆ ಆಗುವ ಹಾಗೆ ನೋಡಿಕೊಳ್ಳುವಂತಹ ಒಂದು ಜವಾಬ್ದಾರಿಯನ್ನು ಹಿರಿಯರು ಹೊರಬೇಕು. ಹಿರಿಯರಿಗಿಂತ ಹೆಚ್ಚು ಕಿರಿಯರು ಹೊರಬೇಕಾದ ಅವಶ್ಯಕತೆ ಇದೆ. ಯಾಕೆಂದರೆ ಹಿರಿಯರಿಗೆ ಜೀವನದ ಅವಧಿ ಇನ್ನು ಕಮ್ಮಿ ಇದೆ, ಹೇಗೋ ನಡೆದು ಹೋಗುತ್ತೆ. ಹಿರಿಯರಿಗೆ ಹೆಚ್ಚಿರೋದ್ರಿಂದ ಹೆಚ್ಚು ಜವಾಬ್ದಾರಿ ಅವರಿಗೆ ಬೇಕಾಗುತ್ತೆ. ಕೃಷಿಯನ್ನು ಆಸಕ್ತಿ ಇಲ್ಲ ಮತ್ತು ನಾನು ತಿಳಿಬೇಕಾಗಿಲ್ಲ ಅಂತ ಹೇಳಲಿಕ್ಕೆ ಅಧಿಕಾರನೇ ಇಲ್ಲ. ಯಾಕೆಂದರೆ ನಮಗೆ ಊಟ ಮಾಡದೆ ಬದುಕಕ್ಕೆ ಸಾಧ್ಯ ಇಲ್ಲ. ತಿನ್ನಬೇಕು ಅಂದರೆ, ತಿನ್ನುವ ಅಧಿಕಾರ ಬೇಕು ಅಂದರೆ ಬೆಳೆಸುವ ಜವಾಬ್ದಾರಿ ಬೇಡವಾ? ಅಧಿಕಾರ ಮತ್ತು ಜವಾಬ್ದಾರಿ ಅದು ಒಂದನ್ನು ಒಂದು ಬಿಟ್ಟಿರೋದಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಉಳಿದದ್ದು ನನಗೆ ಓಡ್ಲಿಕ್ಕೆ ಆಸಕ್ತಿ ಇಲ್ಲ, ಇಡ್ಲಿಕ್ಕೆ ಆಸಕ್ತಿ ಇಲ್ಲ ಅಂತ ಹೇಳಿದರೆ ಅದಕ್ಕೆ ಒಪ್ಪಬಹುದು. ಅಥವಾ ನನಗೆ ಚಿತ್ರ ಮಾಡಲಿಕ್ಕೆ ಆಸಕ್ತಿ ಇಲ್ಲ ಅಂದರೆ, ಕೃಷಿ ಮಾಡಲಿಕ್ಕೆ ಆಸಕ್ತಿ ಇಲ್ಲ ಅಂತ ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದರಿಂದ ಎಲ್ಲರೂ ಸಹ ಎಲ್ಲ ರೀತಿಯಲ್ಲಿಯೂ ಸಹ ಎಷ್ಟು ಸಾಧ್ಯವೋ ಅಷ್ಟು ಕೃಷಿ ಕಡೆಗೆ ಒಲವನ್ನು ತೋರಿಸಲೇಬೇಕಾದಂತಹ ಒಂದು
ಅನಿವಾರ್ಯ ಅಂತಿಮ ಘಟ್ಟದಲ್ಲಿ ನಾವು ಇವತ್ತಿದ್ದೀವಿ. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಕೃಷಿ ಅನ್ನುವಂಥದ್ದು ಒಂದು ಪಠ್ಯಕ್ರಮವಾಗಿ ಸಣ್ಣ ಸಣ್ಣ ಮಕ್ಕಳಿಗೂ ಎಲ್ಲ ಹೇಳ್ಕೊಡ್ಲಾಗ್ತದೆ. ಆದ್ರೆ ನಾವು ಅಂತ ಒಂದು ವ್ಯವಸ್ಥೆ ನಮ್ಮ ಭಾರತದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು, ಬೇರೆ ಬೇರೆ ಸಂಸ್ಥೆಗಳ ಹೆಸರ ಮೇಲೆ ಸಾಕಷ್ಟು ಒಳ್ಳೇದಾಗ್ತಾ ಇಲ್ಲ, ಕೆಟ್ಟದೇ ಆಗ್ತಾ ಇರೋದು. ರಾಸಾಯನ ಬಳಸೋದಿರ್ಬೋದು, ಬೇರೆ ಬೇರೆ ಯಾವುದೋ ರೀತಿ ನಡೀತಾ ಇದೆ. ಸೊ ಆ ಒಂದು ವ್ಯವಸ್ಥೆಯನ್ನ ಮತ್ತೆ ನಾವು ಮಕ್ಕಳಿಗೆ ಹೇಳ್ಕೊಡುವಂಥದ್ದು ಏನಾದರೂ? ಇಲ್ಲ, ಶಾಲೆಗಳಲ್ಲಿ ಪಠ್ಯಗಳ ಮೂಲಕ ಕೃಷಿ ಶಿಕ್ಷಣವನ್ನು ಹೇಳಿಕೊಡುವುದರಿಂದ ಏನೂ ಪ್ರಯೋಜನ ಇಲ್ಲ. ವಿದೇಶದಲ್ಲಿ ಮಾಡುವಂಥದ್ದು ಅದು ವ್ಯರ್ಥ ಪ್ರಯತ್ನ ಹೊರತು ಅದರಿಂದ ಏನು ಸಾಧನೆ ಆಗ್ತದೆ ಅಂತ ಇಲ್ಲ. ಮತ್ತು ವಿದೇಶದಲ್ಲಿ ಇದೆಯಲ್ಲ, ಅಭಿವೃದ್ಧಿ ಹೊಂದಿದ ದೇಶದಲ್ಲಿ ಕೃಷಿಕರು ಇರೋದು ಬರೀ 2%. 98% ಸಹ ದುಡ್ಡಿನಿಂದ ದುಡ್ಡು ಮಾಡುವವರೇ. ಆದ್ದರಿಂದ ಅದು ಎಲ್ಲವೂ ಸಹ ಈಗ ತುಂಬ ಶುದ್ಧವಾದ ಜಲ ಕೊಡ ತುಂಬ ಇದ್ರೂ ಸಹ ಅದಕ್ಕೆ 2 ತೊಟ್ಟು ಡ್ರೈನೇಜ್ ನೀರು ಹಾಕಿದರೆ ಅದು ವ್ಯರ್ಥನೇ. ಹಾಗಾಗಿ ಅದರಿಂದ ಏನು ಪ್ರಯೋಜನ ಆಗಲ್ಲ. ಅಥವಾ ಒಂದು ವ್ಯರ್ಥ ವಿಚಾರಗಳನ್ನು ತುಂಬಿದಂತಹ ಮಡಕೆ ಒಳಗೆ ಇನ್ನೊಂದು ಒಳ್ಳೆ ವಿಚಾರ ತುಂಬೋದಕ್ಕೆ ಜಾಗನೂ ಇರಲ್ಲ. ಆದ್ದರಿಂದ ಅದು ಪ್ರಯೋಜನ ಇಲ್ಲ. ಮತ್ತು ಕೃಷಿ ಅದು ಈಜಿನ ಹಾಗೆ, ಅದು ನೀವು ನೀರಿಗೆ ಇಳಿಬೇಕು, ಇದು ಮುಳುಗುವ ಸಂಭಾವ್ಯತೆಯನ್ನು ನಿಭಾಯಿಸಿಕೊಂಡು ಅದಕ್ಕೆ ಸಣ್ಣ ಪುಟ್ಟ ಈಗ ಬಾಳೆದಿಂಡು ಅಥವಾ ಈಗ ಅದಕ್ಕೆ ಸ್ಪಂಜಿನ ತುಣುಕುಗಳೆಲ್ಲ ಬರ್ತವೆ, ಆಧುನಿಕವಾದ್ದು ಉಪಯೋಗಿಸಿ ಈಜುವ ಪ್ರಯತ್ನವೇ ಮಾಡೋದು. ಅದಕ್ಕೆ ನಿಮಗೆ ಟೆಕ್ಸ್ಟ್ ಓದೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಹಾಗೆ ಕೃಷಿ ಮಾಡಿಯೇ ಕಲಿಬೇಕಾದಂಥ, ಅದರಲ್ಲಿ ಶಿಕ್ಷಣದ ಅವಶ್ಯಕತೆ ಏನೇನೂ ಇಲ್ಲ. ಮತ್ತು ಮಾರ್ಕಿಗಿಂತ ಇದು ಮನೆ ಈಗ ತಮಾಷೆ ಅಂದರೆ, ಶಾಲೆಯಲ್ಲಿ ಒಂದಷ್ಟು ಪಾಠ ಮಾಡಿ ಅದಕ್ಕೆ ಒಂದಷ್ಟು ಪುನಃ ಕಾಪಿ ಮಾಡಲಿಕ್ಕೋ ಮಗ್ಗಿ ಬರೀಲಿಕ್ಕೋ ಕೊಟ್ಟು ಅದನ್ನು ಹೋಮ್ವರ್ಕ್ ಅಂತ ಹೇಳ್ತಾರಲ್ಲ. ಇದು ಹೋಮ್ವರ್ಕ್ ಹೇಗಾಗುತ್ತೆ? ಇದು ಹೋಮ್ವರ್ಕ್ ಅಂದರೆ ಮನೆ ಕೆಲಸ ಮಾಡಬೇಕು, ಅವನು ಬಟ್ಟೆ ಒಗಿಲಿಕ್ಕೆ ಕಲಿಬೇಕು, ತಟ್ಟೆ ತೊಳಿಲಿಕ್ಕೆ ಕಲಿಬೇಕು, ತರಕಾರಿ ಹೆಚ್ಚಲಿಕ್ಕೆ ಹೇಳ್ಕೊಡ್ಬೇಕು. ಇದು ನಿಜವಾದ ಹೋಮ್ವರ್ಕು. ಇದು ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಸಾಕು. ನೀವು ಎಲ್ಲರಿಗೂ ಸಹ ಇದು ಮಕ್ಕಳಿಗೆ ನಾನು ಹೋಟ್ಲಿಗೆ ಹೋಗಲ್ಲ, ಮನೆಯಲ್ಲಿ ಅಮ್ಮ ಮಾಡಿದ ಅಡುಗೆನ ಊಟ ಮಾಡಿಸ್ತೇನೆ ಅಂತ ಹೇಳಿ ಮನವರಿಕೆ ಮಾಡಿಸಿದ್ರೆ ಸಾಕು. ಬಹಳ ದೊಡ್ಡ ಕೃಷಿ ನಡೆದವ. ನಾನು ಒಳ್ಳೆ ಪ್ರವಚನಗಳಿಗೆ ತುಂಬ ಹೋಗ್ತಿದ್ದೆ. ಮೈಸೂರಿನಲ್ಲಿ ಸಾಕಷ್ಟು ಅವಕಾಶ ಸಿಗ್ತಿತ್ತು ನನ್ನ ವಿದ್ಯಾರ್ಥಿ ದಶೆಯಲ್ಲಿ. ಅದಕ್ಕಿಂತಲೂ ಹೆಚ್ಚು ನನಗೆ ಯಕ್ಷಗಾನ ತುಂಬ ರೀತಿಯಲ್ಲಿ ಹೊಸ ಆಲೋಚನೆಗಳನ್ನು ಹೇಳಿಕೊಟ್ಟಿದೆ. ಎಲ್ಲ ಗ್ರಾಮೀಣ ಇದ್ರು. ಇವತ್ತಿಗೂ ಕೂಡ ಯಕ್ಷಗಾನದಲ್ಲಿರೋರು ತೀರಾ ಓದಿದವರೇನೋ ಅಲ್ಲ, ಆದರೆ ಅಷ್ಟು ಆಳವಾಗಿ ಪ್ರಕೃತಿಯ ಪರಂಪರೆಯ ಜ್ಞಾನವನ್ನು ಇದು ಬಾಯಿ ಮುಖೇನವೇ ಇದು ಮೌಖಿಕವಾಗಿಯೇ ತಿಳ್ಕೊಂಡವರೇ ಇದ್ದಾರೆ. ಅದರಲ್ಲಿ ನನಗೆ ಸಾಕಷ್ಟು ವಿಚಾರಗಳು ಸಿಗ್ತಾ ಬಂದಿದೆ. ಇಲ್ಲಿ ಮೈಸೂರಲ್ಲಿ ಸಿದ್ದೇಶ್ವರ ಶ್ರೀಗಳ ಪ್ರವಚನ ಅದಕ್ಕೂ ಸಹ ಹೋಗಿದ್ದೀನಿ. ಸಿದ್ದೇಶ್ವರ ಸ್ವಾಮಿಗಳದ್ದು ಇಲ್ಲೇ ಹತ್ರನೇ, ಜಯಪುರದ ಹತ್ರ 1 ವಾರ ಆಗಿತ್ತು, ಆಗಲೂ ಹೋಗಿದ್ದೇನೆ. ಇಲ್ಲಿ ಮಹಾರಾಜ ಕಾಲೇಜಿನಲ್ಲಾದಾಗಲೂ ಹೋಗಿದ್ದೇನೆ. ಅವ್ರದ್ದು ಸಾಕಷ್ಟು ಸಲ ಕೇಳಿದ್ದೇನೆ. ಇಂಥ ಒಂದೊಂದರಲ್ಲೂ ಸಹ ನಮಗೆ ಜೀವನ ದರ್ಶನ ಸಿಗುತ್ತೆ. ಉಪೇಂದ್ರ ಶೆಣೈಯವರು ನಮ್ಮ ವಿಚಾರಗಳ ಬಗ್ಗೆ ಸಾಕಷ್ಟು ಪ್ರಭಾವ ಬೀರಿದವರಾಗಿದ್ದಾರೆ. ಒಳ್ಳೆ ವಿಚಾರ. ಅವರು ಪ್ರತಿದಿನ ಒಂದು ಪುಸ್ತಕ ಓದೋದೇ ಮಲಗ್ತಿರ್ಲಿಲ್ಲ. ಅದರಿಂದ ಅವರ ಮಾತು ಕೇಳಿದರೆ ನಾವು ಅಷ್ಟು ಪುಸ್ತಕಗಳನ್ನು ತಿಳ್ಕೊಂಡಾಗ ಆಗ್ತಿತ್ತು. ಮತ್ತು ಈ ಎಲ್ಲ ವಿಚಾರಗಳು ಸಹ, ಯಾವುದೇ ಆಗಲಿ ವಿಚಾರ ಇದೆಯಲ್ಲ, ಓದಿ ತಿಳಿದ ವಿಚಾರ ಅದು ದುಡಿಮೆಯಿಂದ ಪುನಃಸಿದ್ಧಗೊಂಡ್ರೆ ಮಾತ್ರ ಅದಕ್ಕೆ ಶಕ್ತಿ ಬರುತ್ತೆ. ಇಲ್ಲದೆ ಹೋದರೆ ಉಪಯೋಗ ಆಗಲ್ಲ. ನೀವು ಒಂದು ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ರಿ ಸರ್, ಅಂದ್ರೆ ಸಾಯುವ ಕೃಷಿನೇ ನಿಜವಾದ ಸಾವಯವ ಕೃಷಿ ಅಂತ. ಹೌದು ಹೌದು, ಅದ್ರ ಬಗ್ಗೆ ಸ್ವಲ್ಪ. ಅದೊಂದು ತಮಾಷೆ ಇದೆ. ನಾನು ಸಾವಯವ ಕೃಷಿ ಎಲ್ಲಕ್ಕೂ ಶ್ರೇಷ್ಠಕರ, ರಾಸಾಯನಿಕ ಕೃಷಿ ಮಾರಕ ಅಂತ ಹಾಗೇನು ಆಗ
ಅಂಚೆ ಕಾರ್ಡು, ಇನ್ನೊಂದು ಲೆಟ್ರು, ಹೀಗೆ ಪತ್ರ ವ್ಯವಹಾರ ತುಂಬ ಚೆನ್ನಾಗಿ ಇದ್ದ ದಿನಗಳದು. ಆಗ ಎಲ್ಲ ಅಂಚೆ ಕಾರ್ಡುಗಳಿಗೂ ಸಹ ಅಡ್ರೆಸ್ಸಿನ ಪಕ್ಕದಲ್ಲಿರುವ ಖಾಲಿ ಜಾಗಕ್ಕೆ ಒಂದು 3 ಸೀಲುಗಳನ್ನು ಗುದ್ದಿ ಕಳಿಸಲಿಕ್ಕೆ ನಾನು ಅದೊಂದು ಸಂದೇಶ ಹೋಗಲಿ ಅನ್ನೋ ಉದ್ದೇಶದಿಂದ ಮಾಡಿಸ್ಕೊಂಡಿದ್ದೆ. ಅದು ಸಾವಯವ ಕೃಷಿ ಎಲ್ಲಕ್ಕೂ ಹಿತಕರ ಅಂತ ನಾನು ಅವನಿಗೆ ವಿಷಯ ಕೊಟ್ಟರೆ, ರಬ್ಬರ್ ಸ್ಟ್ಯಾಂಪ್ ಮಾಡೋವನಿಗೆ, ಅವನು ಅದನ್ನು ಸಾವಯವ ಕೃಷಿ ಎಲ್ಲಕ್ಕೂ ಹಿತಕರ ಅಂತ ಹೇಳಿ ಪ್ರಿಂಟ್ ಮಾಡಿ ಕೊಟ್ಬಿಟ್ಟಿದ್ದಾನೆ. ಅಯ್ಯೋ, ಒಳ್ಳೆ ಉದ್ದೇಶಕ್ಕಾಗಿ ನಾನು ಹೇಳಿದ್ದು ಹೀಗೆ ಕೆಟ್ಟ ಅರ್ಥದಲ್ಲಿ ಇದು ಅಚ್ಚಾಯ್ತಲ್ಲ ಅಂತ ಯೋಚನೆ ಮಾಡಿದೆ. ಆಮೇಲೆ ಹೀಗೆ ಯೋಚನೆ ಮಾಡ್ತಾ ಹೋದಾಗೆ ಅದನ್ನು ನಾನು ತಿದ್ದಿಸಿಕೊಂಡೆ ಅನ್ನೋದು ಬೇರೆ, ಆದರೆ ಅದರಲ್ಲಿ ಒಂದು ಅರ್ಥ ಇದೆ ಅಂತ ಅಂತು. ರಾಸಾಯನಿಕ ಕೃಷಿ ಯಾಕೆ ಕೆಟ್ಟದ್ದು ಅಂದರೆ ಅದಕ್ಕೆ ಸಾವಿಲ್ಲ. ಯಾವುದೇ ಜೀವಿಗೆ ಆರ್ಗ್ಯಾನಿಕ್ ಮ್ಯಾಟರ್ಸ್ ಅಂದರೆ, ಸಾವಯವ ಅಂದರೆ ಅವಯವಗಳಿಗೆ ಎಲ್ಲದಕ್ಕೂ ಸಹ ಸಾವಿದೆ. ನಮ್ಮ ದೇಹದ ಅವಯವಗಳಿಗೂ ನಮ್ಮ ಜೊತೆಯಲ್ಲಿ ಸಾವು ಬರುತ್ತೆ. ನಮ್ಮ ಸಾವಿಗಿಂತ ಮೊದಲೇ ಎಲ್ಲ ಅವಯವಗಳು ಸಹ ಸ್ವಲ್ಪ ಸ್ವಲ್ಪ ಸಾಯ್ತಾನೆ ಬರುತ್ತೆ. ವೃದ್ಧಾಪ್ಯ ಆದಂಥದ್ದೇ ಸೊಂಟ ನೋವು ಶುರುವಾಗುತ್ತೆ, ನಡೆಯುವ ಶಕ್ತಿ ಹೋಗುತ್ತೆ, ಎತ್ತುವ ಶಕ್ತಿ ಹೋಗುತ್ತೆ, ನೋಡುವ ಶಕ್ತಿ, ಕೇಳುವ ಶಕ್ತಿ ಎಲ್ಲ ಸ್ವಲ್ಪ 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 ಸಾಯ್ತಾ ಕೊನೆಗೆ ಇಡೀ ದೇಹ ಸಾಯುತ್ತೆ. ಮತ್ತೆ ಅದು ಗೊಬ್ಬರವಾಗುತ್ತೆ. ಸತ್ತ ಮೇಲೆಯೇ ತರಗೆಲೆಯಾದರೂ ಗೊಬ್ಬರ. ಇದು ನಾವು ತಿಂದು ಬಿಟ್ಟಂತಹ ಮಲಮೂತ್ರಗಳು ಗೊಬ್ಬರ. ಅಂದರೆ ಪ್ರತಿಯೊಂದು ಸಹ ಸತ್ತು ಇನ್ನೊಂದು ಜೀವಿಯ ಆಹಾರವಾಗಿ ಮತ್ತೆ ಸತ್ತು ಮತ್ತೆ ಅದು ಹೊಸ ಹುಟ್ಟಿನಲ್ಲಿ ಬರುವುದೇ ಸಾವಯವ ಕೃಷಿ. ಆದ್ದರಿಂದ ಅದು ಸಾವಯವ ಕೃಷಿ ಅನ್ನುವಂತ ಹೇಳಿದರೂ ಸಹ ಅದು ಸರಿಯಾಗುತ್ತೆ ಅಂತ ತೀರ್ಮಾನ ಮಾಡಿ ಒಂದು ಅವನು ನನಗೆ ಉಚಿತವಾಗಿ ಒಂದು ಹೊಸ ಸಂದೇಶ ಕೊಟ್ಟ ಅಂತ ಹೇಳಿ ಸಂತೋಷಪಟ್ಟೆ.